ಸರ್ಕಾರ ಟ್ಯಾಕ್ಸ್ ಮಾತ್ರ ಒಂದಿಷ್ಟು ಕಡಿಮೆ ಮಾಡ್ಕೊಳ್ಳಾರ್ದೇ ಇನ್ನೂ ಜಾಸ್ತಿ ಮಾಡಿಕೊಂಡು ವಸೂಲಿ ಮಾಡುವಂಥ ಕೆಲಸ ಅಂತೂ ಮಾಡ್ತಾರೆ. ಆದರೆ ಕೊಡಬೇಕಾಗಿರೋಂಥ ವ್ಯವಸ್ಥೆ ಕೊಡಿ ಅಂದರೆ ಕೊಡೋದಿಲ್ಲ. ಇದೊಂದು ಸ್ಟೋರಿ ಹೇಳ್ತೀವಿ ನೋಡಿ ಹೆಂಗಿದೆ. ಬೆಂಗಳೂರಿನಲ್ಲಿ ರಾಜ್ಯ ಕಾಲುವೆಯಂತೆ ಆಗಿರುವಂಥ ರಸ್ತೆ ಪಾಪ ಒಂದಿನ ಎರಡು ದಿನ ಒಂದು ವಾರ ಅಲ್ಲ ರೀ ಅವರು ಅನುಭವಿಸ್ತಾ ಇರೋದು. ಕೊಳಚೆ ನೀರಿನಿಂದ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ತಗ್ಗು ಪ್ರದೇಶ, ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಪರದಾಡ್ಬಿಟ್ಟಿದ್ದಾರೆ. ಮನೆ ಮುಂದೆನೇ ಚರಂಡಿ ನೀರು ನಿಂತು ಬಿಟ್ಟಿದೆ. ಪಾಪ ಬೆಂಗಳೂರಿನಲ್ಲಿ ರಾಜ್ಯ ಕಾಲುವೆಯಂತೆ ಆಗಿರುವಂಥ ರಸ್ತೆ ಎಲ್ಲಿದು? ಗಣೇಶಪ್ಪ ಲೇಔಟ್. ಆ ಗಣೇಶನೇ ಅವ್ರಿಗೆ ದಾರಿ ತೋರ್ಬೇಕೇನೋ ಪಾಪ, ಹಂಗಾಗ್ಬಿಟ್ಟಿದೆ ನೋಡಿ. ಇಲ್ಲ ಅಯ್ಯೋ ಪಾಪ, ಏನು ಕೆರೆಯಲ್ಲಿ ಲೇಔಟ್ ಮಾಡ್ಕೊಂಡ್ರ ಏನು ಕತೆ ಅವರು? ತಗ್ಗು ಪ್ರದೇಶದಲ್ಲಿ ಈ ಪ್ರಮಾಣದಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂತಂದ್ರೆ, ಅಥವಾ ಆ ಲೇಔಟ್ ಮಾಡಿದ್ದೆ ಮಕ್ಕಳಿಗೇನು ಬಿಡಿ, ನೀರೇ ಅವ್ರಿಗೇನು ಹಾಗೆ ಚೆನ್ನಾಗಿರುತ್ತೆ ಅವ್ರಿಗೆ. ಅಲ್ಲಿರೋರಿಗೆ ಗೊತ್ತು ಆ ನೀರಿನ ಪರಿಸ್ಥಿತಿ ಏನು, ಅದರಿಂದ ಆಗುವಂಥ ಅನಾಹುತ ಏನು ಅಂತ ಹೇಳಿ. ಈ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡ್ರೆ ಹೆಂಗ್ರಿ? ರೋಗ ರುಜಿನಗಳು ಬರೋದಿಲ್ವಾ? ಕೊಳಚೆ ನೀರು ಹೋಗಿ ನಿಂತ್ಕೊಂಡ್ರೆ, ಮಳೆ ನೀರು ನಿಂತರೇ ಸುತ್ತಮುತ್ತಲು ಒಂದಿಷ್ಟು ಅವಾಂತರಗಳಾಗುತ್ತೆ. ಕೊಳಚೆ ನೀರು, ಚರಂಡಿ ನೀರು ನಿಂತ್ಕೊಂಡ್ರೆ ಹಿಂಗೆ ಪರಿಸ್ಥಿತಿ ಅವರದ್ದು ಅಂತ. ಅದರಲ್ಲೇ ಓಡಾಡಬೇಕು, ಅದರಲ್ಲೇ ಬದುಕಬೇಕು. ಆಮೇಲೆ ಈಗೇನು 1-2 ದಿನದ ಅಲ್ವಂತೆ ಇದು ಕತೆ ಅವರದ್ದು. 1-2 ದಿನದ್ದಲ್ಲ ಇದು. 5-6 ವರ್ಷಗಳಿಂದ ಇದೇ ರೀತಿಯಾಗಿ ಅನುಭವಿಸ್ಕೊಂಡು ಬರ್ತಾ ಇರೋರು ಇವರು. 5-6 ವರ್ಷಗಳಿಂದ ಯಾವ ದೂರು ಕೊಟ್ಟರು ಕೂಡ ಯಾರು ಸ್ಪಂದಿಸ್ತಾ ಇಲ್ವಂತೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಮಾತ್ರ ನಿರಂತರ ವರದಿಯನ್ನ ಮಾಡ್ತಾನೆ ಬಂದಿದೆ. ಕಿವಿಗೆ ಹಾಕ್ಕೊಳ್ಳೋರು ಒಬ್ಬರಾದ್ರೂ ಅಧಿಕಾರಿ ಬರ್ತಾರೆ ಅಂತ ಹೇಳಿ. ಇವೆನ್ನೆಲ್ಲ ಯಾರೋ ಒಬ್ಬರು ಅಧಿಕಾರಿ ಕಿವಿಗೆ ಹಾಕೊಂಡಿದ್ದಾರೆ, ಒಳಗೆ ಬಂದಿದ್ದಾರೆ. ಅವರು ಸಂಜೆ ಒಳಗೆ ಚರಂಡಿ ನೀರು ತೆರವು ಮಾಡೋ ಭರವಸೆಯನ್ನ ಕೊಟ್ಟಿದ್ದಾರೆ. 5-6 ವರ್ಷಗಳಿಂದ ದೂರು ನೀಡಿದ್ರು ಸ್ಪಂದಿಸಿರಲಿಲ್ಲ. ಪಬ್ಲಿಕ್ ಟಿವಿ ನಿರಂತರ ವರದಿಯನ್ನ ಮಾಡ್ತು. ಯಾಕೆ ನಿರಂತರ ವರದಿ ಮಾಡಿದ್ವಿ ಅಂತಂದ್ರೆ, ಒಬ್ಬರಾದ್ರೂ ಅಧಿಕಾರಿ ಕಿವಿಗೆ ಹಾಕ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ. ಕೆಲವರು ಬಂಡ್ರು, ಕೆಲವರು ಪಾಪ ಕೆಲಸವನ್ನಾಗಿ ಮಾಡುವಂಥವ್ರು ಇದ್ದಾರೆ. ಸ್ಥಳಕ್ಕೆ ಹೋದ್ರು ಯಾರೋ ಒಬ್ಬರು ಪುಣ್ಯಾತ್ಮರು ಅಧಿಕಾರಿ, ಹೋಗಿ ನೋಡಿದ್ದಾರೆ. ನೋಡಿ ಸಂಜೆ ಅಷ್ಟೊತ್ತಿಗೆ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಇಟ್ಸ್ ಬಿಗ್ ಇಂಪ್ಯಾಕ್ಟ್. ಈ ಥರ ಆಗಬೇಕು. ಕಿವಿ ಕೇಳಿಸ್ಕೊಳ್ಳುವಂಥ ಅಧಿಕಾರಿಗಳಿರಬೇಕು. ಕಿವಿಗೆ ದೇವರು ರಂಧ್ರಗಳನ್ನು ಕೊಟ್ಟಿರೋದು ಕೇಳಿಸ್ಕೊಳ್ಳೋಕ್ಕೋಸ್ಕರ. ನನಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲ. ನನ್ನ ಸಹೋದ್ಯೋಗಿ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಒಂದಲ್ಲ ಎರಡಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, 5-6 ವರ್ಷದಿಂದನೂ ಈ ಲೇಔಟ್ನವ್ರು ಹೆಂಗ್ರಿ ಅನುಭವಿಸ್ತಾ ಇದ್ರು ಇದು ಯಾತನೆಯನ್ನು. ಒಬ್ಬ ಅಧಿಕಾರಿಯು ಕಿವಿಗೆ ಹಾಕ್ಸ್ಕೊಳ್ಳಿಲ್ಲ. ಯಾರೋ ಪುಣ್ಯಾತ್ಮ ಅಧಿಕಾರಿ ಇವಾಗ ಕಿವಿಗೆ ಹಾಕ್ಸ್ಕೊಂಡಿದ್ದಾರೆ. ಪಾಪ ಏನೋ ಆಗಿದೆ ಅವ್ರಿಗೊಂದಿಷ್ಟು, ಸಂಜೆ ಒಳಗೇನೋ ಕ್ಲಿಯರ್ ಮಾಡ್ತೀವಿ ಅಂದಿದ್ದಾರೆ. ಯಾರೂ ಹಾಕ್ಸ್ಕೊಳ್ಳಿಲ್ವೇನ್ರಿ? 5-6 ವರ್ಷದಿಂದ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ವಾ? ಖಂಡಿತ ಅರುಣ್, ಇದೇ ಪ್ರಶ್ನೆ ನಮಗೂ ಕಾಡ್ತಿರೋದು. ಯಾಕಂದರೆ ಕಳೆದ 5-6 ವರ್ಷದಿಂದ ಇದೇ ರೀತಿಯ ಪರಿಸ್ಥಿತಿ ಇದೆ. ಅದರಲ್ಲೂ ಎಸ್ಪೆಷಲಿ ಮಳೆ ಬಂತು ಅಂದರೆ ಅಲ್ಲಿ ಕೆರೆ ಅಂತ ಆಗೋಗುತ್ತೆ. ಮಳೆ ಇಲ್ಲ ಅಂದರೂ ಕೂಡ ಅಲ್ಲಿ ಕೊಳಚೆ ನೀರು ಎನಿ ಟೈಮ್ ಸ್ಟಾಕ್ ನಿಂತಿರುತ್ತೆ. ಈ ಸಂಬಂಧವಾಗಿ ಖುದ್ದು DCM ಏನು ಆಗ ಸಿಟಿ ರೌಂಡ್ಸ್ ಮಾಡ್ತಿದ್ದ ಸಂದರ್ಭದಲ್ಲಿ ಈಗ CM ಆಗಿರುವಂತಹ DK ಶಿವಕುಮಾರ್ ಅವ್ರಿಗೂ ಅಲ್ಲಿನ ಸ್ಥಳೀಯ ನಿವಾಸಿಗಳು ಹೋಗಿ ಒಂದು ಮನವಿ ಪತ್ರ ಕೂಡ ಕೊಟ್ಟು ಬಂದಿರ್ತಾರೆ. ಸರಿ ಮಾಡ್ತೀವಿ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ರು. ಆದರೆ ಇಲ್ಲಿವರೆಗೂ ಅದನ್ನು ಸರಿ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿರಲಿಲ್ಲ. ಎಷ್ಟೇ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಯಾವ ಅಧಿಕಾರಿಗಳೂ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸಕ್ಕೆ ಹೆಜ್ಜೆ ಹಾಕಿಟ್ಟಿರಲಿಲ್ಲ. ಯಾವಾಗ ಪಬ್ಲಿಕ್ ಟಿವಿ ಇದರ ಬಗ್ಗೆ ನಿರಂತರವಾಗಿ ವರದಿ ಬಿತ್ತರ ಮಾಡುತ್ತೋ, ಈಗ ಹೊರಮಾವು ವಾರ್ಡ್ನ AEE ಹಾಗೂ EEಗಳು ಭೇಟಿ ಕೊಟ್ಟು ಇವತ್ತು ಸಂಜೆ ಒಳಗೆ ಅಲ್ಲಿ ನಿಂತಿರುವಂಥ ನೀರನ್ನು ಹೊರ ಹಾಕುವಂಥ ಕೆಲಸ ಮಾಡ್ತೀವಿ. ಆ ನಂತರದಲ್ಲಿ ಅಲ್ಲಿ ನೀರು ಸರಾಗವಾಗಿ ಹರಿದೋಗೋಕ್ಕೆ ಒಳಚರಂಡಿ ವ್ಯವಸ್ಥೆ ಇಲ್ಲ. ಇಡೀ ಲೇಔಟಲ್ಲಿ ಇಲ್ಲಿವರೆಗೂ ಕೂಡ ಎಲ್ಲೂ ಕೂಡ ಇನ್ಸೈಡ್ ಡ್ರೈನೇಜ್ ಸಿಸ್ಟಮ್ನ ಮಾಡಿಲ್ಲ. ಅಂದರೆ ಒಳಚರಂಡಿ ವ್ಯವಸ್ಥೆನ ಇಡೀ ಲೇಔಟ್ ಆಲ್ಮೋಸ್ಟ್ ಅದು ಬೆಂಗಳೂರು GBA ವ್ಯಾಪ್ತಿಗೆ ಸೇರುತ್ತೆ. ವರ್ಮಾವು ವಾರ್ಡ್ ಕೂಡ ಇದೆ, KR ವಿಧಾನಸಭಾ ಕ್ಷೇತ್ರ. ಆದರೆ ಇಷ್ಟು ವರ್ಷಗಳಾಯಿತು ಅಂದರೂ ಬೆಂಗಳೂರಲ್ಲಿರುವಂಥ ಒಂದು ಸ್ಥಳದಲ್ಲಿ ಇನ್ನೂ ಡ್ರೈನೇಜ್ ಸಿಸ್ಟಮ್ನ ಇಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದಾರೆ. ಅಂದರೆ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಅಧಿಕಾರಿಗಳು ಮಾಡ್ತಾರೆ ಅಥವಾ ಸರ್ಕಾರಗಳು ಮಾಡ್ತಿದೆ ಅನ್ನೋದು ಪ್ರಶ್ನೆ ಕಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಭೇಟಿ ಕೊಟ್ಟು ಈಗ ಒಂದು ತಾತ್ಕಾಲಿಕ ಪರಿಹಾರವಾಗಿ ಅಲ್ಲಿ ನಿಂತಿರುವಂಥ ನೀರನ್ನು ತೆರವು ಮಾಡಿ, ಆ ನಂತರದಲ್ಲಿ ಅಲ್ಲಿ ಯಾವ ರೀತಿ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು, ನೀರು ಯಾವ ರೀತಿ ಹರಿದೋಗೋಕ್ಕೆ ವ್ಯವಸ್ಥೆ ಮಾಡಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಈಗ ಭರವಸೆ ಕೊಟ್ಟು ಬಂದಿರುವಂಥದ್ದು. ಅರುಣ್. ಓಕೆ ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.